ಬೆಂಗಳೂರಿನ ಗೋವಿಂದರಾಜ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಐಸ್ ಕ್ರೀಮ್ ಪಾರ್ಲರ್ ಬಳಿ ಕಿಡಿಗೇಡಿಗಳು ಗಲಾಟೆ ಮಾಡಿರೋದು. ಪಾರ್ಸೆಲ್ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಗಲಾಟೆ ಅಂತೆ. ಶಾಪ್ನ ಕಂಪ್ಯೂಟರ್ನ ತಳ್ಳಿ ಕಿಡಿಗೇಡಿಗಳು ದುಂಡಾವರ್ತನೆಯನ್ನ ಪ್ರದರ್ಶಿಸಿದ್ದಾರೆ. ಬಿಲ್ ಕೌಂಟರ್ನಲ್ಲಿದ್ದ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರಂತೆ. ಐಸ್ ಕ್ರೀಮ್ ಪಾರ್ಲರ್ ಹತ್ರ ಇವರು ಜಗಳ ಮಾಡೋದಕ್ಕೆ ಬಂದಿದ್ರ ಅನ್ನೋದು ಪ್ರಶ್ನೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ಈ ದೃಶ್ಯ ನೋಡ್ತಾ ಇದ್ದಾಗ ಅಲ್ಲಿ ಕಸ್ಟಮರ್ ಸೋಗಿನಲ್ಲಿ ಬಂದಂತಹ ಇಬ್ಬರು ವ್ಯಕ್ತಿಗಳು ಆರಂಭದಿಂದ ಕೂಡ ಅಗ್ರೆಸಿವ್ ಆಗಿ ವರ್ತನೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಅಮಾಯಕ ಶಾಪ್ ಕೀಪರ್ ಜೊತೆಗೆ ಅಥವಾ ಕ್ಯಾಶಿಯರ್ ಕೌಂಟರ್ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಜೊತೆಗೆ ಹೆಂಗೆ ವರ್ತಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಧಮಕಿ ಹಾಕೋದು, ಹೊಡೆಯೋದಕ್ಕೆ ಹೋಗೋದು, ಆಮೇಲೆ ಖಾಲಿ ಮಾಡಿಸು ಅಂತ ಹೇಳಿ ಆವಾಜ್ ಹಾಕೋದು, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಡೋದು, ಕೈ ಸನ್ನೆ ಮೂಲಕ ಅಗ್ರೆಸಿವ್ ಆಗಿ ವರ್ತಿಸೋದು, ಇನ್ನೊಬ್ರು ಬಂದು ಅಲ್ಲಿ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಸೊ ರೌಡಿಗಳ ಇವರು ಗೊತ್ತಿಲ್ಲ.